ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳದಲ್ಲಿ 4 ಕೋಟಿ ಜನ ಮುಸಲ್ಮಾನರಿದ್ದಾರೆ. ಅದರಲ್ಲಿ 1 ಕೋಟಿ ಜನ ಬಂದು ಮುತ್ತಿಗೆ ಹಾಕಿದ್ರು ಕೂಡ ನಿಮ್ಮ ಏರ್ಪೋರ್ಟೇ ಇರೋದಿಲ್ಲ. ಏನು ಮಾಡ್ಕೋತೀರಿ ಮಾಡ್ಕೊಳ್ರಿ ಅಂತ ಕೇಳಿದ್ದ ಈ ಸಿದ್ದಿಕುಲ್ಲಾ ಚೌಧರಿ. ನೋಡಿ ಯಾವ ರೀತಿಯ ಮನಸ್ಥಿತಿ ಇರುತ್ತೆ, ದಂಗೆ ಮಾಡುವ ಮನಸ್ಥಿತಿ ಇವ್ರದ್ದು ಅಂತ ಅರ್ಥ ಮಾಡ್ಕೋಬೇಕು. ಈ ಸಿದ್ದಿಕುಲ್ಲಾ ಚೌಧರಿ ಯಾರೋ ಬೇರೆ ಬೀದಿಯಲ್ಲಿ ಓಡಾಡುವಂಥ ಒಬ್ಬ ಮತಾಂಧ ಮುಸಲ್ಮಾನ ಅಲ್ಲ. ಈತ ಮಮತಾ ಬೇಗಂನ ಸರ್ಕಾರದಲ್ಲಿ ಸಚಿವನಾಗಿದ್ದಂಥ ವ್ಯಕ್ತಿ. ಜೊತೆಗೆ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿ ಸಂಸತ್ತಿನಲ್ಲಿ ಜಾರಿ ಮಾಡುವ ಸಂದರ್ಭದಲ್ಲಿ ಮಮತಾ ಬೇಗಂ ಬಹಿರಂಗವಾಗಿ ಒಂದು ಹೇಳಿಕೆ ಕೊಟ್ಟಿದ್ದರು, ನೀವೇನಾದರೂ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದರೆ ಪಶ್ಚಿಮ ಬಂಗಾಳದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ, ಅದು ಹೆಂಗೆ ಜಾರಿ ಮಾಡ್ತೀರಿ ನಾನು ನೋಡ್ತೀನಿ ಅಂತ ಅವತ್ತಿನ ದಿವಸ ಸರ್ಕಾರಕ್ಕೆ ಸವಾಲು ಹಾಕಿದರು, ಕೇಂದ್ರ ಸರ್ಕಾರಕ್ಕೆ. ಆವಾಗ ಮುರ್ಷಿದಾಬಾದ್ ಮತ್ತು ಮಾಲ್ಡಾದಲ್ಲಿ ನಡೆದಂಥ ಹಿಂಸಾಚಾರವನ್ನು ಸಂಪೂರ್ಣವಾಗಿ ಆರ್ಗನೈಸ್ ಮಾಡಿಸಿದ ವ್ಯಕ್ತಿ ಸಿದ್ದಿಕುಲ್ಲಾ ಚೌಧರಿ. ಆತ ಮೊನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಈ ಶುಕ್ರವಾರ ದಿವಸ ಜುಮ್ಮಾ ನಮಾಜನ್ನು ನಾವು ಬಾಂಕಡಾ ಮಸೀದಿನಲ್ಲೇ ಮಾಡ್ತೀವಿ. ಬಾಂಕಡಾ ಮಸೀದಿ ಅಂದರೆ ಗೋರಿಪುರ್ ಮಸೀದ್ ಅಂತೇಳಿ ನಾನು ಕಲ್ಕತ್ತಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಒಂದು ಮಸೀದಿ ಇದೆಯಲ್ಲ, ಆ ಪ್ರಕರಣವನ್ನು ಹಿಂದೆ ಹೇಳಿದ್ದೆ ನಾನು ನಿಮಗೆ. ರನ್ವೇ ಪಕ್ಕದಲ್ಲೇ 165 ಮೀಟರ್ ದೂರದಲ್ಲೇ ಇದೆ ಒಂದು ಮಸೀದಿ. ಅಲ್ಲಿ ನಮಾಜ್ ಮಾಡಲಿಕ್ಕೆ ಜನ ಬರ್ತಾರೆ, ಲ್ಯಾಂಡಿಂಗು ಟೇಕ್ ಆಫ್ಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ದೆ. ಮಸೀದಿನಲ್ಲಿ ನಾವು ಮಾಡ್ತೀವಿ, ಏನು ಮಾಡ್ಕೋರಿ. 1 ಕೋಟಿ ಜನ, ಕೇವಲ 25% ಜನ ಬಂದರೆ ಸಾಕು, ನೀವು ಏರ್ಪೋರ್ಟೇ ಇರೋದಿಲ್ಲ ಅಂತ ಹೇಳಿದ್ದಾಯಿತು. TMC ಅವರು ಯಾವ ರೀತಿ ಇದು ಕೋಮುದ್ವೇಷವನ್ನು ಹಚ್ತಾರೆ ಅನ್ನೋದಕ್ಕೆ ಈ ಒಂದು ಜ್ವಲಂತ ಉದಾಹರಣೆ ಇದು ನಿನ್ನೆ ನಡೆದದ್ದು. ಇವರು ಉಳಿದ ದಿವಸ ನಮಾಜ್ ಹೋಗ್ತಾರಲ್ಲ, ಶುಕ್ರವಾರ ದಿವಸ ಇವ್ರ ಅಂಗಡಿ ಬಾಗಿಲು ಎಳಿಲೇಬೇಕು, ನಮಾಜ್ಗೆ ಹೋಗ್ತೇನೆ ಅಂತ ಹೋಗಲೇಬೇಕು. ಇವ್ರಿಗೀಗ ಭಾಳ ದೊಡ್ಡದಾದಂಥ ಪ್ರತಿಷ್ಠೆಯ ಪ್ರಶ್ನೆ ಆಗಿಬಿಟ್ಟಿತ್ತು ಕಲ್ಕತ್ತಾದಲ್ಲಿ. ಯಾವ ಬುದ್ಧದೇವ್ ಭಟ್ಟಾಚಾರ್ಯ ಮಾಡಲಿಕ್ಕಾಗಿರಲಿಲ್ವೋ, ಯಾವುದನ್ನು ಜ್ಯೋತಿ ಬಸು ಮಾಡಲಿಕ್ಕಾಗಿರಲಿಲ್ವೋ, ಯಾವುದನ್ನು ಮಮತಾ ಬೇಗಂ ಮಾಡಲಿಕ್ಕೆ ಆಗಿರಲಿಲ್ಲ ಮತ್ತು ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಏರ್ಪೋರ್ಟ್ ಒಳಗಡೆ ಇದ್ದಂಥ ರನ್ವೇ ಪಕ್ಕದಲ್ಲಿ ಇದ್ದದ್ದೇ 2 ರನ್ವೇ. ಆ 2ನೇ ರನ್ವೇ ಏನಿದೆ, ಆ ರನ್ವೇ ಪಕ್ಕದಲ್ಲೇ ಇದ್ದಂಥ ಮಸೀದಿಯನ್ನು ಸ್ಥಳಾಂತರ ಮಾಡೋದು. ಅಂದರೆ ನೀವು ಅಲ್ಲಿಂದ ಒಕ್ಕಲೇಪಿಸ್ಬಿಡ್ತೀವಂತಲ್ಲ, ಬೇರೆ ಜಾಗ ಸರ್ಕಾರ ಕೊಡುತ್ತೆ, ಅಲ್ಲಿ ನೀವು ಮಸೀದಿ ಕಟ್ಕೊಂಡು ಮಾಡಿ. ಇಲ್ಲ, ನಾವು ರನ್ವೇ ಪಕ್ಕದಲ್ಲೇ ಮಾಡ್ತೀವಿ. ನೋಡಿ ಹೆಂಗಿದೆ ಇದು. ಹಾಗೆ ಹೇಳಿದರು ಸುವೇಂದು ಅಧಿಕಾರಿ ಹೇಳಿದರು. ಕೇಂದ್ರ ಸರ್ಕಾರ ಏರ್ಪೋರ್ಟ್ ಅಥಾರಿಟಿ ಏನಿದೆ, ಅದು ಏವಿಯೇಷನ್ ಅಥಾರಿಟಿ, ನಿರಂತರವಾಗಿ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಪತ್ರ ಬರಿತಾನೆ ಇತ್ತು. ನಮ್ಮದು ರನ್ವೇ ದುರಸ್ತಿ ಕಾರ್ಯ ಇದೆ, ಅಗಲೀಕರಣ ಆಗಬೇಕು, ಒಂದೇ ರನ್ವೇ ಇದೆ, ಅದ್ರ ಕೆಲಸ ಏನಾದ್ರು ಸಮಸ್ಯೆ ಆದಾಗ ನಮ್ಗೆ ಇನ್ನೊಂದು ರನ್ವೇ ಬೇಕು, ಲ್ಯಾಂಡಿಂಗ್ ಸಮಸ್ಯೆ ಆಗ್ತಾ ಇದೆ. ಈ ಎಲ್ಲವನ್ನೂ ನಿರಂತರವಾಗಿ ಪಶ್ಚಿಮ ಬಂಗಾಳಕ್ಕೆ ಹೇಳಿದರೆ, ಸರ್ಕಾರಕ್ಕೆ ಹೇಳಿದರೆ, ಮಮತಾ ಬೇಗಂ ಕಿವುಡಿ ಥರ ಯಾವುದನ್ನು ಕೇಳಿಸ್ಕೊತಾ ಇರಲಿಲ್ಲ. ನಾವು ಅದನ್ನು ಮುಟ್ಟೋದಿಲ್ಲ. ಮಸೀದಿ 136 ವರ್ಷ ಹಳೆ ಮಸೀದಿ, ನೀವು ಹೇಳಿದ್ರಿ ಅಂಥೇಳಿ ಅದನ್ನು ಸ್ಥಳಾಂತರ ಮಾಡಲಿಕ್ಕಾಗಲ್ಲ. ಇದು ಭಾಳ ಸೂಕ್ಷ್ಮವಾದ ವಿಚಾರ. ಈ ಸೂಕ್ಷ್ಮವಾದ ವಿಚಾರಕ್ಕೆ ಕೈ ಹಾಕಲ್ಲ, ನೀವು ಅಲ್ಲಿ ಅಗಲೀಕರಣ ಮಾಡೋಂಗಿಲ್ಲ. ಇವರಿಗೆ ಫ್ಲೈಟಲ್ಲಿ ಓಡಾಡಲಿಕ್ಕೆ ರನ್ವೇಗಳು ಬೇಕು, ಎಲ್ಲ ವ್ಯವಸ್ಥೆ ಇರಬೇಕು, ಆದರೆ ಇವರು ಮಸೀದಿಯನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ. ಸುವೇಂದು ಅಧಿಕಾರಿ ಹೇಳಿದ್ರೆ ಚಾನ್ಸೇ ಇಲ್ಲ, ಇನ್ನು ಮುಂದಿಲ್ಲ, ಸ್ಥಗಿತಗೊಳಿಸಲಾಗಿದೆ ಅಂತ ಮೊನ್ನೆ ಮಂಗಳವಾರ ದಿವಸ ಇದ್ದಕ್ಕಿದ್ದಾಗೆ ಹೇಳ್ತಾರೆ. ಸರ್ಕಾರಕ್ಕೆ ಪತ್ರ ಬರೀತಾರೆ, ಏವಿಯೇಷನ್ ಅಥಾರಿಟಿಗೆ ಪತ್ರ ಬರೀತಾರೆ. ನಿಮ್ಮ ದುರಸ್ತಿ ಕೆಲಸ ಏನಿದೆ, ನಿಮ್ಮ ರನ್ವೇಯನ್ನು ಅಗಲೀಕರಣ ಏನಿದೆ, ಅದೆಲ್ಲ ನೀವು ಮಾಡ್ಕೊಳ್ಳಿ ನೀವು ಅಂತ. ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ನಮಾಜ್ ಮಾಡುವಂಥದ್ದು ಹೋಗ್ತಾ ಇದ್ದದ್ದೇ ಕಡಿಮೆ ಜನ ಅಲ್ಲಿಗೆ. ಅವ್ರಿಗೆ ಪಾಸ್ ಕೊಡಲಾಗಿತ್ತು. CRPFನ ಸಿಬ್ಬಂದಿ ವರ್ಗದವ್ರು ಒಳಗೆ ಕರ್ಕೊಂಡು ಹೋಗೋದು, ಹೊರಗೆ ಕರ್ಕೊಂಡ್ಬರೋದು ಮಾಡ್ತಾಯಿದ್ರು. ಇನ್ನು ಅದು ಸಾಧ್ಯನೇ ಇಲ್ಲ ಅಂತ ಕ್ಲಿಯರ್ ಹೇಳಿದರು. ಆವಾಗ ಈತ ಸಿದ್ದಿಕುಲ್ಲಾ ಚೌಧರಿ ಸೆಡ್ ಹೊಡಿತಾನೆ, ಅದು ಹೆಂಗೆ ನಾವು ನಿಲ್ಲಿಸ್ತೇವೆ ನೋಡೋಣ ಅಂತ. ಇದಕ್ಕಿದ್ದಾಗೆ ಸರ್ಕಾರ 163 BNS 163 ಜಾರಿ ಮಾಡಿಬಿಡುತ್ತೆ. ಭಾರತೀಯ ನ್ಯಾಯ ಸಂಹಿತೆ 163, ಅಂದರೆ ನಮ್ಮ ಮುಂಚೆ IPC ಇತ್ತಲ್ಲ 144, ಆ ಸೆಕ್ಷನ್ ಜಾರಿ ಮಾಡುತ್ತೆ. ಜಾರಿ ಮಾಡಿ ಈತನಿಗೆ ವಾರ್ನಿಂಗ್ ಮಾಡುತ್ತೆ ಸಿದ್ದಿಕುಲ್ಲಾ ಚೌಧರಿಗೆ, ನೀನೇನಾದರೂ ಈ ರೀತಿ ನಿಮ್ಮ ಬಾಂಧವರನ್ನು ಕರ್ಕೊಂಡು ಏರ್ಪೋರ್ಟ್ ಹತ್ರ ಬಂದು ಏನಾದರೂ ತೊಂದರೆ ಕೊಟ್ಟಿದ್ದೆ ಆದರೆ ನಿನ್ನ ಜೊತೆ ಯಾರ್ಯಾರು ಬಂದಾರೆ ಎಲ್ಲರೂ ಖಾಯಮಾಗಿ ಜೈಲಲ್ಲಿ ಇರಬೇಕು, ಆ ಸೆಕ್ಷನ್ ಹಾಕಿ ಒಳಗಾಗ್ತೀನಿ ಅಂತ ಸುವೇಂದು ಅಧಿಕಾರಿ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳ್ಬಿಡ್ತಾರೆ. ಅದಾದಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ TMC ಕಡೆಯಿಂದ ಬರುತ್ತೆ, ಮಮತಾ ಬೇಗಂ ಅವ್ರ ಪಕ್ಷದಿಂದ ಒಂದು ಬರುತ್ತೆ. ಏನಂತ, ನಾವು ಕೂಡ ಪ್ರೊಸೆಷನ್ಗೆ ಬರ್ತೀವಿ, ನಾವು ಪ್ರತಿಭಟನೆಯನ್ನು ನಡೆಸ್ತೀವಿ ಏರ್ಪೋರ್ಟ್ ಎದುರುಗಡೆ. ಏನಂತ, ಕಪ್ಪು ಬ್ಯಾಡ್ಜನ್ನು ಹಾಕ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ಮುಸಲ್ಮಾನರ ಹಳೆಯ ಪುರಾತನ 136 ವರ್ಷಗಳ ಹಳೆಯ ಮಸೀದಿಯಲ್ಲಿ ನಮಾಜ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇದು ಸರ್ಕಾರ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ನಾವು ಹೋರಾಟ ಮಾಡ್ತೀವಿ.
ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಂದು ನರಪಿಳ್ಳೆ ಬರಲಾರ್ದಂಗೆ, ಒಳಗಡೆ ಬರಲಾರ್ದಂಗೆ ಸುವೇಂದು ಅಧಿಕಾರಿ ಬಂದೋಬಸ್ತ್ ಮಾಡಿದರು. ಆ ರೀತಿ ಭದ್ರತಾ ಪಡೆಯನ್ನು ಅರೇಂಜ್ ಮಾಡಲಾಗಿತ್ತು. ಈ ಸಿದ್ದಿಕುಲ್ಲ ಚೌಧರಿ ಇದಾನಲ್ಲ, ಆತ ತಲೆ ತಗ್ಗಿಸುವಂಥ ಪ್ರಸಂಗ ಬಂತು. ಅಂದರೆ ಸರ್ಕಾರ ದಿಟ್ಟತೆಯನ್ನು ಮೆರೆಯುವಂಥ ಮನಸ್ಥಿತಿಗೆ ಬಂದುಬಿಟ್ರೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಮಧ್ಯಾಹ್ನ ಸಂಚಿಕೆಯಲ್ಲಿ 20 ದಿವಸಗಟ್ಟಲೆ ಇವರ ಅರಾಜಕತೆ, ಇವರ ಗಲಾಟೆ, ದೊಂಬಿ ರಾದ್ದಾಂತ ನೋಡಾಗಿತ್ತು ಜಂತರ್ ಮಂತರಲ್ಲಿ. ಒಂದು ಫೈನ್ ನೈಟ್ ತೀರ್ಮಾನ ಮಾಡಿದರು ಅಮಿತ್ ಶಾ ಅವರು. ಇವ್ರದ್ದು ಉಪಟಳ ಜಾಸ್ತಿ ಆಯಿತು, ನಾಡಿದ್ದಿಂದ ಸಂಸತ್ ಅಧಿವೇಶನದ ಇವರು ಒಕ್ಕಲೆಬ್ಬಿಸ್ಬೇಕು ಅಂತ. 5 ನಿಮಿಷದಲ್ಲಿ ಜಂತರ್ ಮಂತರ್ ಖಾಲಿ ಆಯಿತು. ಇವತ್ತು ಬೆಳಗ್ಗೆ, ಶನಿವಾರ ಬೆಳಗ್ಗೆ ಹೆಂಗೆ ಖಾಲಿ ಆಯಿತು? ಸರ್ಕಾರಕ್ಕೆ ಆ ದಾರ್ಷ್ಟ್ಯ, ಆ ದೃಢವಾದ ನಿರ್ಧಾರ ಇದ್ದಾಗ ಎಂಥ ಪ್ರೊಟೆಸ್ಟನ್ನು ಬೇಕಾದರೂ ಅದು ನ್ಯಾಯಬದ್ಧವಾಗಿದ್ದರೆ ಹೋರಾಟ ಮಾಡೋದಕ್ಕೆ ಅಭ್ಯಂತರ ಇಲ್ಲ. ಹಾಗೆ ಇದು ಕೂಡ ಅದೇ ರೀತಿಯದಾದದ್ದು. ಇನ್ನೊಂದು 2-3 ಬೆಳವಣಿಗೆಯನ್ನು ನಿಮ್ಗೆ ಹೇಳ್ತೀನಿ. ಅಲ್ಲಿ ಭಾಳ ದೊಡ್ಡ ಉಪ್ಪಟ್ಟಳ ಇರೋದೇನಪ್ಪ ಅಂತಂದರೆ, ಪಶ್ಚಿಮ ಬಂಗಾಳದಲ್ಲಿ ಈ ಖಾರಿಜ್ ಮದರ್ಸಾಗಳು ಅಂತಾರೆ. ಖಾರಿಜಿ ಮದರ್ಸಾ ಅಂತಂದರೆ ಖಾಸಗಿ ಮದರ್ಸಾಗಳು. ಈ ಸರ್ಕಾರಿ ಮದರ್ಸಾಗಳಿಗೆ ಸರ್ಕಾರ ದುಡ್ಡು ಕೊಡ್ತಾ ಇತ್ತು. ಅವ್ರಿಗೆ ಮೌಲ್ವಿ ಮೌಲ್ಲಾಗಳಿಗೆ ಮನೇಲಿ ಕೂತರು ಸಂಬಳ ಬರೋದು, ವಿದ್ಯಾರ್ಥಿಗಳಿದ್ದರು ಇಲ್ಲದೇ ಇದ್ದರು ಅಟೆಂಡೆನ್ಸು ಅಂತ ಸುಳ್ಳು ಲೆಕ್ಕ ಹಾಕೋರು. ಈ ರೀತಿ ಅವ್ರನ್ನೆಲ್ಲ ಓಲೈಸ್ಕೊಂಡು ಮಮತಾ ಬೇಗಂ ನಡೆಸ್ತಾ ಇದ್ರು. ಖಾಸಗಿ ಮಸೀದಿ ಸಮಸ್ಯೆ ಏನು ಅಂದರೆ, ಅಲ್ಲಿ ಇವರಿಗೆ ಧರ್ಮಾಂಧತೆಯನ್ನು ಬಿತ್ತುವುದು ಮಾತ್ರ ಅಲ್ಲ, ಅಕ್ರಮ ಶಸ್ತ್ರಾಸ್ತ್ರ ಜೊತೆಗೆ ದೇಶ ವಿರೋಧಿ ಚಟುವಟಿಕೆಗಳು ಎಲ್ಲದಕ್ಕೂ ಆಸ್ಪದ ಆಗೋದು. ಈಗ ಸುವೇಂದು ಅಧಿಕಾರಿ ಅದರ ಮೇಲೆ ಸ್ಪಷ್ಟವಾದ ಕಣ್ಣನ್ನು ಹಾಕಿದ್ದಾರೆ. ಹಿಂದೊಂದು ಗಲಾಟೆ ಆಗಿತ್ತಲ್ಲಿ, ಎಲ್ಲಿ ಬರ್ಧಮಾನ್ ಡಿಸ್ಟ್ರಿಕ್ಟಲ್ಲಿ ಖಾಗರಾಗಢ ಅನ್ನೋಲ್ಲಿ ಬ್ಲಾಸ್ಟ್ ಆಗಿ 100 ಜನ ಸತ್ತು ಹೋಗಿದ್ರು. ಯಾರ ಕಾರಣ ಅಂದರೆ, ಈ ರೀತಿ ಖಾರಿಜಿ ಮದರ್ಸಾದವರು ಮಾಡಿದಂಥ ಷಡ್ಯಂತ್ರ ಅಂತ NIA ಅವರು ಆಮೇಲೆ ರಿಪೋರ್ಟ್ ಕೊಟ್ಟರು. 10 ಜನ ಅದರಲ್ಲಿ ಅಮಾಯಕರು ಸಾವಿಗೀಡಾದರು ಒಂದು ಬ್ಲಾಸ್ಟಿಂದ. ಆಗಿದ್ದಕ್ಕೆ ಯಾರು ಹೊಣೆ ಅಂತಂದರೆ ಮದರ್ಸಾದಲ್ಲಿ ನಡೆದಂಥ ಚಟುವಟಿಕೆಯಿಂದ ಆಗಿದ್ದದು. ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೆ? ನಿನ್ನೆ ಯೋಗಿ ಆದಿತ್ಯನಾಥ್ ಸರ್ಕಾರದ ATS ಏನಿದೆ, UP ATS ಅಂತ ಕರೀತಾರೆ, ಉತ್ತರ ಪ್ರದೇಶ್ ಆ್ಯಂಟಿ ಟೆರರ್ ಸ್ಕ್ವಾಡ್, ಅವರು ಇದ್ದಕ್ಕಿದ್ದ ಹಾಗೆ ಉತ್ತರ ಪ್ರದೇಶದಿಂದ ಕಲ್ಕತ್ತಾಗೆ ಬರ್ತಾರೆ. ಕಲ್ಕತ್ತಾಗೆ ಬಂದವರು ನಮ್ಮ ನಾರ್ತ್ 24 ಪರಗಣ ಇದೆಯಲ್ಲ, ಆ ನಾರ್ತ್ 24 ಪರಗಣದಲ್ಲಿ ಹಸನಾಬಾದ್ ಅಂತಿದೆ. ಈ ಹಸನಾಬಾದ್ನಲ್ಲಿ ಅಬ್ದುಲ್ಲಾ ಘಾಜಿ ಅಂತ ಈತನನ್ನು ಹುಡ್ಕೊಂಬಂದಿದ್ರು. ನೋಡಿ ಹೆಂಗಿದೆ, ಎಲ್ಲಿ ಎಲ್ಲಿಂದಲ್ಲಿ ಜೋಡಿಸ್ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ ನೇಪಾಳ ಬಾರ್ಡರಲ್ಲಿ ನಡೀತಾ ಇರುವಂಥ ವಿಧ್ವಂಸಕ ಚಟುವಟಿಕೆ, ಭಯೋತ್ಪಾದಕೆಗೆ ಬೇಕಾದಂಥ ವ್ಯಕ್ತಿಗಳು ಸಿಕ್ಕಾಗ ಅವ್ರ ಹೆಸರು ಹೇಳಿದ್ದೆ ಎಲ್ಲಿ ಅಂದರೆ ಹಸನಾಬಾದ್ನಲ್ಲಿ ಹೆಸರು ಹೇಳ್ತಾರೆ, 24 ಪರಗಣದಲ್ಲಿ. ಅಲ್ಲಿರ್ತಾನೆ ಈ ಅಬ್ದುಲ್ಲಾ ಘಾಜಿ. ಈತನನ್ನು ನೋಡಿದರೆ ಟೆರರಿಸಮ್ಗೆ ಬೇಕಾದಂಥ ಎಲ್ಲ ಸ್ಕೆಚ್ ಹಾಕ್ಕೊಂಡು, ಫಾರಿನ್ ಫಂಡ್ ತರಿಸ್ಕೊಂಡು ಎಲ್ಲ ಮಾಡ್ಕೊಂಡು ಕಾಯ್ಕೊಂಡು ಕೂತಾರೆ. ಎಲ್ಲ ತಯಾರಿ ಇರ್ತವೆ ಅವನ ಹತ್ರ. ಈತನನ್ನು ಎತ್ತಾಕೊಂಡು ನಿನ್ನೆ ಉತ್ತರ ಪ್ರದೇಶಕ್ಕೆ ಕರ್ಕೊಂಡು ಹೋದರು. ಅಂದರೆ ಒಂದು ದೊಡ್ಡದಾದಂಥ ಪಿತೂರಿ, ಒಂದು ದೊಡ್ಡದಾದಂಥ ವಿಧ್ವಂಸಕ ಕೃತ್ಯ ಆಗುವುದನ್ನು ಯೋಗಿ ಸರ್ಕಾರದ ATS ಅಧಿಕಾರಿಗಳು ಅದನ್ನು ನಿಸ್ತಂತುಗೊಳಿಸಿದರು, ಆಗಲಾರ್ದಂಗೆ ಮಾಡಿದರು ಅಂತ. ಅಲ್ಲಿಂದ ಕಲ್ಕತ್ತಾದ ಹೊರಗಡೆ ಒಂದಿದೆ ಕಾಲಿಕಾಪುರ್ ಅಂತ, ಅಲ್ಲೊಂದು ಮದರ್ಸ, ಅದು ಇದೇ ರೀತಿ ಖಾಸಗಿ ಮದರ್ಸ. ಅಲ್ಲಿ ನಿನ್ನೆ ರೇಡ್ ಮಾಡಿದರು. ಅಲ್ಲಿ ನೋಡಿದರೆ 40 ಲಕ್ಷ ಕ್ಯಾಶು, 180 ಗ್ರಾಮ್ ಗೋಲ್ಡ್ ಸಿಕ್ಕಿದೆ. ಅದಲ್ಲದೆ ವಿಧ್ವಂಸಕ ಕೃತ್ಯ ಮಾಡಲಿಕ್ಕೆ ಬೇಕಾದಂಥ ವಸ್ತುಗಳು ಲಭ್ಯ ಆಗಿದ್ದಾವೆ ಅಂತೇಳಿ. ಈ ಮಧ್ಯೆ ಮೊನ್ನೆ ಜಗನ್ನಾಥ ಉತ್ಸವಕ್ಕೋಸ್ಕರ ಭಾಳ ದೊಡ್ಡ ಮಟ್ಟದ ತಯಾರಿಯನ್ನು ಮಾಡಲಾಗಿತ್ತು. ಪಶ್ಚಿಮ ಬಂಗಾಳದ ಸರ್ಕಾರ ಅದಕ್ಕೆ ಇನ್ನಿಲ್ಲದ ವ್ಯವಸ್ಥೆಯನ್ನು ಮಾಡಿತ್ತು. ಪುಷ್ಪವೃಷ್ಟಿ ಮಾಡಿಸ್ತೀನಿ ಅಂತ ಹೇಳಿದರು, ಪುಷ್ಪವೃಷ್ಟಿ ಮಾಡಿಸಿದ್ರು. ಜೊತೆಗೆ ಕಾವಡುಗಳಿಗೆ ಪ್ರತಿ ಬಾರಿ ಭಾಳ ತೊಂದರೆ ಕೊಡಲಾಗ್ತಾಯಿತ್ತು ಮೆರವಣಿಗೆಗೆಲ್ಲ. ಆ ಮೆರವಣಿಗೆಗೆ ಯಾವುದೇ ರೀತಿಯ ತೊಂದರೆ ಆಗಲಾರದ ಹಾಗೆ ವ್ಯವಸ್ಥೆಯನ್ನು ಸುವೇಂದು ಅಧಿಕಾರಿ ಸರ್ಕಾರದಲ್ಲಿ ಮಾಡಲಾಗ್ತಾಯಿದೆ. ಈಗೆಲ್ಲ ಗಲಾಟೆ ಮಾಡ್ತಾ ಇರೋದೇನಪ್ಪ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಇದ್ದಕ್ಕಿದ್ದ ಹಾಗೆ ಮಿಡ್ ಡೇ ಮೀಲ್ ಸ್ಕೀಮ್ ಇದೆಯಲ್ಲ, ಅದನ್ನು ಅಕ್ಷಯ ಪಾತ್ರ ಫೌಂಡೇಶನ್ಗೆ ಕೊಟ್ಬಿಟ್ಟಿದ್ದಾರೆ, ಇಸ್ಕಾನ್ಗೆ. ನಾವೆಲ್ಲ ಮಾಂಸಾಹಾರಿಗಳು, ನಮ್ಮ ಮಕ್ಕಳಿಗೆ ಪೌಷ್ಟಿಕಾಂಶ ಎಲ್ಲಿಂದ ಬರಬೇಕು, ಪ್ರೋಟೀನ್ ಎಲ್ಲಿಂದ ಬರಬೇಕು, ಇವ್ರು ಹೋಗಿ ಯಾವುದೋ ಒಂದು ಕೃಷ್ಣನ ಮಠಕ್ಕೆ ಕೊಟ್ಬಿಟ್ರೆ ನಾಳೆ ನಮ್ಮ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಿದರೆ ಯಾರು ಜವಾಬ್ದಾರಿ, ನರಳಿದ್ರೆ ಯಾರು ಜವಾಬ್ದಾರಿ, ಇಷ್ಟು ದಿವಸ ಎಷ್ಟು ಚೆನ್ನಾಗಿತ್ತು ಅಂತ ಮಮತಾ ಬೇಗಮ್ಮು ಎಲ್ಲ, ಈ ಕಡೆ ಕಮ್ಯುನಿಸ್ಟರು, ಈ ಕಡೆ ಕಾಂಗ್ರೆಸ್ಸಿಗರು, ಈ ಕಡೆ ತೃಣಮೂಲ, 3 ಜನ ಗಲಾಟೆ ಶುರು ಮಾಡಿದರು. ಇಷ್ಟು ದಿವಸ ಮಿಡ್ ಡೇ ಮೀಲ್ ಹೆಸರಲ್ಲಿ ದೊಡ್ಡ ಮಟ್ಟದ ಲೂಟಿ ನಡೀತಾ ಇತ್ತಲ್ಲ. ಹೆಂಗೆ ಅಂದರೆ, ಒಂದು ಸ್ಕೂಲಲ್ಲಿ 500 ಜನ ಇದೆ, 500 ಜನ ಅಂತ ಲೆಕ್ಕ ಬರೆಯೋದು. ಬರೋ ಮಕ್ಕಳು 130, 140 ಬರ್ತಾರೆ. ಉಳಿದು 360 ದುಡ್ಡನ್ನು ಜೇಬಿಗೆ ಹಾಕೊಂಡ್ಬಿಡೋದು, ಅದನ್ನು ಕಟ್ ಬನ್ನಿ ರೀತಿಯಲ್ಲಿ ಬೇರೆ ಬೇರೆಯವ್ರಿಗೆ ಹಂಚೋದು. ಇದು ನಿರಂತರವಾಗಿ ಇಷ್ಟು ವರ್ಷ ನಡ್ಕೊಂಡ್ಬರ್ತಾ ಇತ್ತು. ಯಾವಾಗ ಇದನ್ನು ಪೈಲಟ್ ಪ್ರಾಜೆಕ್ಟ್ ಅಂತ ಅಕ್ಷಯ ಪಾತ್ರ ಫೌಂಡೇಶನ್ ಕೊಟ್ಟು ಕಲ್ಕತ್ತಾದಲ್ಲಿರೋ ಸುತ್ತಮುತ್ತಲ ಜಿಲ್ಲೆಯ ಮಕ್ಕಳಿಗೆ
ಆ ಆಹಾರವನ್ನು ಅವ್ರು ಕೊಡೋದು ಅಂತಾಯಿತು. ಆವಾಗ ಅಕೌಂಟಬಿಲಿಟಿ ಬರುತ್ತೆ. ಎಷ್ಟು ಮಕ್ಕಳಿದಾರೋ ಅಷ್ಟೇ ಮಕ್ಕಳು ಲೆಕ್ಕ ಕೊಡಬೇಕದು. ಅಕ್ಷಯ ಪಾತ್ರ ಫೌಂಡೇಶನ್ ಸುಮ್ಮನೆ ಮುಂಚೆ ಇದ್ದಂಗೆ ಮಮತಾ ಬೇಗಂ ಕಾಲದಲ್ಲಿ ಮಾಡ್ದಂಗೆ ಮಾಡಲಿಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು? ಅದಕ್ಕೆ ಇದು ಸರಿ ಇಲ್ಲ, ಇವರು ಆಹಾರ ಪದಾರ್ಥನೇ ಸರಿ ಇರೋದಿಲ್ಲ, ಸ್ವಾದಿಷ್ಟ ಇರೋದಿಲ್ಲ, ಅಥವಾ ಇದು ಪ್ರೋಟೀನ್ ಯುಕ್ತ ಅಲ್ಲ, ಇದು ಅಪೌಷ್ಟಿಕತೆ. ಅವಾಗ ಅವ್ರು ಹೇಳಿದ್ರು, ನೀವು ಇಷ್ಟು ದಿವಸ ಏನು ಕೊಡ್ತಾಯಿದ್ರಿ? ಮೊಟ್ಟೆ ಕೊಡ್ತಾಯಿದ್ರಿ. ಮೊಟ್ಟೆ ಬದಲು ನಿಮ್ಗೆ ಪ್ರೋಟೀನ್ ಬೇಕು. ಪ್ರೋಟೀನ್ಗೆ ನಾವು ಸೋಯಾಬೀನ್ ಚಂಕ್ಗಳನ್ನ ಮಾಡಿಸಿ ಅದರಿಂದ ಬೇರೆ ಬೇರೆ ಪದಾರ್ಥಗಳನ್ನ ಮಾಡಿಸ್ತೀವಿ. ದಾಲ್ನಲ್ಲಿರುವಂಥ ಪ್ರೋಟೀನ್ ಜಾಸ್ತಿ ಬರೋ ಥರ ಮಾಡ್ತೀವಿ. ಪರಿಪೂರ್ಣವಾದ ಆಹಾರವನ್ನು ಮಾಡಿಸ್ಕೊಡ್ತೀವಿ. ಅದು ಯಾಕೆ ಕ್ಲಿಕ್ಕಾಗಲ್ಲ? ನಾನು ನೋಡ್ತೀನಿ ಅಂತ ಸುವೇಂದು ಅಧಿಕಾರಿ ಸ್ವತಃ ನಿಂತು ಈ ಪೈಲಟ್ ಪ್ರಾಜೆಕ್ಟ್ನ ಸ್ಯಾಂಕ್ಷನ್ ಮಾಡಿಸಿ ಈಗ ಅದನ್ನ ಇಂಪ್ಲಿಮೆಂಟ್ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಇದನ್ನು ಇಡೀ ಪಶ್ಚಿಮ ಬಂಗಾಳದಲ್ಲಿ ಮಾಡುವಂಥ ಪ್ರಕ್ರಿಯೆ ಶುರು ಆಗುತ್ತೆ. ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸಂಕಲ್ಪ ಮಾಡಿದರೆ ಸರಿ ಮಾಡ್ತೀನಿ ಎಲ್ಲವನ್ನು ಅಂತ ನಿಂತರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಣೆದುರಿಗಿರುವ ಸಾಕ್ಷಿ ಈಗ ಸದ್ಯಕ್ಕೆ ಪಶ್ಚಿಮ ಬಂಗಾಳ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ. ಈ ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ. ನಮಸ್ಕಾರ.